ಆಗ್ತಾ ಇದೆ. ಮೊದಲ ಏರಿಯಾದಲ್ಲಿ RX ಸೌಂಡ್ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು ಅಂತ ನಮಗೆ ವಿಷಯ ಬಂತು. ಈಗ ಈ ಹಾಡಿನ ಮೂಲಕ ಮೊದಲ ಪ್ರಯತ್ನದಲ್ಲೇ ಸಿಕ್ಕಾಪಟ್ಟೆ ಸೌಂಡ್ ಇದೆ. ಏನ್ ಹೇಳ್ತೀರಾ? ಓವರ್ ಟು ಯು. ನಮಸ್ಕಾರ. ಮ್ಯಾಡಿ ಸಿನಿಮಾ ಮೂಲಕ ನಾನು ಕನ್ನಡ ಇಂಡಸ್ಟ್ರಿಗೆ ಎಂಟ್ರಿ ಮಾಡ್ತಾ ಇದ್ದೀನಿ. ಅದಕ್ಕೆಲ್ಲ ಸಹಕಾರ ಬೆಂಬಲ ಕೊಡಬೇಕು ಅಂತ ಮಾಧವ ಮಿತ್ರರಿಗೆ ನಾನು ಕೇಳ್ಕೊಳ್ತೀನಿ. ಮೊದಲಿಗೆ ನಾನು ಯಾರಿಂದ ಶುರು ಮಾಡಬೇಕು ಅಂತಂದರೆ ನನ್ನ ಗುರು ಚೇತನ್. ನಾನಿವತ್ತು ಟು ದ ಕ್ಯಾಮ್ರಾ. ನನ್ನ ಗುರು ಚೇತನ್ ಅವರು ಏನಂತ ಹೇಳಿದ್ರು, ಯಾವಾಗಲೂ ಕಮ್ಮಿ ನೀನು ಸಿನಿಮಾ ರಂಗಕ್ಕೆ ಬರಬೇಕು ಅಂತಂದರೆ ತಯಾರಿ ಮಾಡ್ಕೊಂಡು ಬಾ, ಸುಮ್ಮನೆ ಬರಬೇಡ. ಶುಕ್ರವಾರಕ್ಕೆ ಎಷ್ಟೋ ಸಿನಿಮಾಲು ಬರ್ತದೆ, ಎಷ್ಟೋ ಸಿನಿಮಾಲು ಹೋಗ್ತದೆ. ಆದ್ರಿಂದ ತಯಾರಿ ಮಾಡ್ಕೊಂಡು ಬಂದರೆ ಬಾ, ಇಲ್ಲ ಸಿನಿಮಾನೇ ಮಾಡಬೇಡ ಮಗ, ನಿಮ್ಮ ಮನೆ ಕಾಸು ನೀನೇ ಹಿಡ್ಕೊಬಿಡು ಅಂತ ಹೇಳ್ಬಿಟ್ಟು ಅಲ್ವಾ ಗುರು. ಆಮೇಲೆ ಈ ಈವೆಂಟ್ ಹೆಂಗ್ ಸ್ಟಾರ್ಟ್ ಆಯ್ತು ಅಂತಂದ್ರೆ ಅದಕ್ಕೆ ಒಬ್ರು ಇದಾರೆ ಕಾರಣ, ದೀಪಣ್ಣ ಅಂತ. ಅವ್ರನ್ನ ನಾವೆಲ್ಲ ಕರೆಯೋದವ್ರನ್ನ ಲಾರ್ಡ್ ದೀಪಕ್ ಜಿ ಅಂತ. ಲಾರ್ಡ್ ದೀಪಣ್ಣ. ಥ್ಯಾಂಕ್ಸ್ ದೀಪಣ್ಣ ಬಂದಿದ್ದಕ್ಕೆ. ಉಮಣ್ಣ, ನಾನು ನಿನ್ನ ಫಸ್ಟ್ ನೋಡಿದ್ದು ನನ್ನ ಕ್ಲಾಸ್ಮೇಟ್ ಆದಂಥ ಚಿರಾಗ್ ಇಂದ. ಉಮಣ್ಣ ಥ್ಯಾಂಕ್ಸ್ ಉಮಣ್ಣ ಬಂದಿದ್ದಕ್ಕೆ. ಹಾಗೂ ಮಹೇಶ್ ಬ್ರೋನ ನಾನು ನೋಡಿದ್ದು ಯಾವಾಗ ಅಂತಂದರೆ ಕಡ್ಡಿಪುಡಿ ಸಿನಿಮಾದಲ್ಲಿ ಬಸವನಗುಡಿಲಿ ಒಂದು ಶೂಟಿಂಗ್ ನಡೀತಾ ಇತ್ತು. ಅಲ್ಲಿ ನಾನು ಅಪ್ಪಟ ನಾನು ಆಟ್ರಿಕ್ ಹೀರೋ ಶಿವಣ್ಣನ ಅಭಿಮಾನಿ. ಅಲ್ಲಿ ಹೋಗಿ ನೋಡಿದಾಗ ಅವ್ರು ನಿಂತಿದ್ರು. ನೋಡ್ದಾಗ ನಾನು ಗಣೇಶ್ ಸರ್ ಅನ್ಕೊಂಡ್ಬಿಟ್ಟಿದ್ದೆ. ಇದ್ಯಾವುದು ಹೊಸದು. ಆಮೇಲೆ ಹಾಗೆ ಬಹದ್ದೂರ್ ಆಯ್ತು, ಭರ್ಜರಿ ಆಯ್ತು. ಆಮೇಲೆ ಅವರು ಡೈರೆಕ್ಟ್ ಮಾಡಿದ್ರು. ಅಯೋಗ್ಯ ಅಂತ ಒಂದ್ಸಲ ಡೈರೆಕ್ಟ್ ಮಾಡಿದ್ರು. ಮದಗಜ ಆಯ್ತು ಭೂಪತಿ ಉಮ್ಮಣ್ಣನಿಂದ. ಅದರಿಂದ ಒಂದು ಆಮೇಲೆ HM ರೇವಣ್ಣ ಅಂಕಲ್ ಥ್ಯಾಂಕ್ ಯು ಅಂಕಲ್ ಬಂದಿದ್ದಕ್ಕೆ. ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಹೀಗೆ ಇರಲಿ, ಚಿತ್ರದ ಮೇಲೆ ಹೀಗೆ ಇರಲಿ ಅಂತ ಹೇಳ್ತೀನಿ ಅಂತ ಹೇಳ್ತಾ ನಾನು ನನ್ನ ಮಾತನ್ನ ಮುಗಿಸ್ತೀನಿ. ಇಲ್ಲ, ನಿಮ್ಮ ಪಾತ್ರದ ಬಗ್ಗೆ ಒಂಚೂರು ಕಂಟೆಂಟ್ ಬಗ್ಗೆ ಏನಾದ್ರು ಒಂಚೂರು ಮಾತಾಡ್ಬೇಕು. ಪೂರ್ತಿ ರಿವೀಲ್ ಮಾಡಲಿಲ್ಲ ಅಂದ್ರೂ ಸಿನಿಮಾ ಜಾನರ್ ಬಗ್ಗೆ, ಸಿನಿಮಾದ ಬಗ್ಗೆ. ಸಿನಿಮಾ ಒಂದು ಗ್ಯಾಂಗ್ಸ್ಟರ್ ಕತೆ, ಒಂದು ಮ್ಯಾಡ್ನೆಸ್ ಇರುತ್ತೆ, ಪ್ಯೂರ್ ಮ್ಯಾಡ್ನೆಸ್ ಇರುತ್ತೆ. ಸೊ ಅದಕ್ಕೆ ಮ್ಯಾಡಿ ಅಂತ ಹೆಸರಿಟ್ಟಿದ್ದೀವಿ. ಆ ಥರ ಇರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಇವಾಗ ಒಂದು ಡೈಲಾಗ್ ಹೇಳಿದ್ರು ನಮ್ಮ ನಾಗಭೂಷಣ್ ಸರ್. ಹೇಳ ನನ್ನ ದಾಟ್ಕೊಂಡು ಹೋದ್ರು ಬಿಟ್ಬಿಡ್ತೀನಿ, ತುಳ್ಕೊಂಡು ಹೋದ್ರೆ ಬೇಡಲ್ಲ, ನನ್ನ ದುಶ್ಮನಿ ತುಂಬಾ ದುಬಾರಿ. ಸೂಪರ್. ಧನುಷ್ ಅವರೇ, ಇನ್ಮೇಲೆ ಎಲ್ಲ ವೇದಿಕೆ ಮೇಲೂ ಡೈಲಾಗ್ ಹೇಳ್ಬೇಕಾಗತ್ತೆ. ಹೀರೋ ಆಗಿ ಎಂಟ್ರಿ ಆಗ್ತಾ ಇದ್ದಾರೆ. ಇವತ್ತಿಂದ ಶುರು ಅಷ್ಟೇ. ತುಂಬಾ ಒಳ್ಳೇದಾಗ್ಲಿ ನಿಮ್ಗೂ ಕೂಡ. ಈ ಸಿನಿಮಾ ಮೂಲಕ ಚಿಕ್ಕ ಗ್ಲಿಮ್ಸ್ ಅಷ್ಟೇ ಇದು. ಇನ್ನು ಮುಂದೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ನಮಗೆ.